ಏನು ಕಳೆದ ಏಪ್ರಿಲ್ 9ರಿಂದ ಅಕ್ಷರಶಃ ದಾವಣಗೆರೆಯಲ್ಲಿರುವಂಥ ಸಿ ಎನ್ ಜಿಯನ್ನೇ ನಂಬಿಕೊಂಡಿರುವಂಥ ಸಾವಿರಾರು ಆಟೋ ಡ್ರೈವರ್ಗಳು ಅಕ್ಷರಶಃ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಈಗ ನಾವು ಮಧ್ಯರಾತ್ರಿ 12 ಗಂಟೆ ಆಗಿದೆ. ಈಗ ಏನು ಸಿ ಎನ್ ಜಿ ಬಂಕ್ನಲ್ಲಿದೆ, ನಿಮಗೆ ದೃಷ್ಟಿಯಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಏನು ದಾವಣಗೆರೆ ಹದಡಿ ರಸ್ತೆಯಲ್ಲಿರುವಂತಹ ಸಿ ಎನ್ ಜಿ ಬಂಕ್ನಲ್ಲಿ ನಾವೀಗ ಇರುವಂಥದ್ದು. ಕಳೆದ ಏಪ್ರಿಲ್ 9ರಂದು ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂಥ ಏನು ಅಲ್ಲಿರುವಂತಹ ಗುಡ್ಡದ ರಂಗವನಹಳ್ಳಿಯ ಮಹಾನಗರ ಗ್ಯಾಸ್ ಕಂಪ್ನಿಯ ಸಿ ಎನ್ ಜಿ ವಿತರಣಾ ಕೇಂದ್ರದಲ್ಲಿ ಏನು ಟ್ಯಾಂಕರ್ ಬುಲೆಟ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಏನು ಕಳೆದ 10 ದಿನದಿಂದ ದಾವಣಗೆರೆಯ ಸಿ ಎನ್ ಜಿ ಆಟೋ ಏನು ಚಾಲಕರಿಗೆ ಮತ್ತು ಮಾಲೀಕರಿಗೆ ಸಾಕಷ್ಟು ಏನು ಸಂಕಷ್ಟ ಎದುರಾಗಿರುವಂಥದ್ದು. ಏನು ಸಿ ಎನ್ ಜಿಯ ಕೊರತೆ ಹಿನ್ನೆಲೆಯಲ್ಲಿ ಅದನ್ನೇ ನಂಬಿಕೊಂಡೇನು ಆಟೋ ನಡೆಸಿರುವಂಥವರಿಗೆ ಸಾಕಷ್ಟು ತೊಂದರೆ ಆಗಿದೆ. ಅಂದರೆ ಕಡಿಮೆ ಒಂದು ದರದಲ್ಲಿ ಏನು ಅವರ ದುಡಿಮೆನ ಸಾಗಿಸಿಕೊಂಡು ಹೋಗುವಂತಹ ಸಿ ಎನ್ ಜಿಯನ್ನೇ ನಂಬಿಕೊಂಡಿರ್ತಾರೆ. ಸೊ ಇಲ್ಲಿರುವಂಥ ಸುಮಾರು ಸಾವಿರಾರು ಆಟೋಗಳು ಈಗ ಅಕ್ಷರಶಃ ಏನು ಸಮಸ್ಯೆಗೆ ಸಿಲುಕಿಕೊಂಡಿದ್ದಾರೆ. ಇಲ್ಲಿ ಸಿ ಎನ್ ಜಿ ಕೊರತೆ ಸಾಕಷ್ಟು ಉಂಟಾಗಿದೆ. ಸಂಬಂಧಪಟ್ಟಂಥ ಯಾವ ಅಧಿಕಾರಿಗಳು ಸಹ ಏನು ಸರಿಯಾದ ಸ್ಪಂದನೆ ಮಾಡ್ತಾ ಇಲ್ಲ. ಕಳೆದ 10 ದಿನ ಅಂದರೆ ಅಹೋರಾತ್ರಿ ಇವರು ಸಿ ಎನ್ ಜಿ ತುಂಬಿಸೋಕ್ಕೆ ಕ್ಯೂ ನಿಲ್ಲಬೇಕು. ಅಂದರೆ ಸಿ ಎನ್ ಜಿನ ಹಾಕದೆ ಹೊರತು ಅವರ ಆಟೋ ಓಡಲ್ಲ. ಅದರಲ್ಲಿ ಈಗ ಸರ್ಕಾರದ ಶಕ್ತಿ ಯೋಜನೆಯಿಂದ ಮೊದಲೇ ಈಗ ಏನು ಆಟೋ ಡ್ರೈವರ್ಗಳು ಸಾಕಷ್ಟು ಕುಗ್ಗಿ ಹೋಗಿರುವಂಥದ್ದು. ಅದರ ಜೊತೆಗೆ ಏನು ಈ ಸಿ ಎನ್ ಜಿ ಕೊರತೆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಬೆಳಗಿನ ಜಾವ ಇವರು ಆಟೋ ಓಡಿಸ್ಬೇಕಂದ್ರೆ ಸಿ ಎನ್ ಜಿ ಬೇಕು. ಸಿ ಎನ್ ಜಿ ಅಂದರೆ ಪೆಟ್ರೋಲ್ ಹಾಕ್ಕೊಂಡು ಓಡಿಸುವಂಥ ಸಾಮರ್ಥ್ಯ ಇನ್ನು ಸಾಕಷ್ಟು ಜನಕ್ಕೆ. ಯಾಕಂದರೆ ಈಗಾಗಲೇ ಅವರು ಆಟೋವನ್ನು ಸಾಕಷ್ಟು ಕಂತುಗಳ ಮೂಲಕ ಅಥವಾ ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿ ತೆಗೆದುಕೊಂಡಿರ್ತಾರೆ. ಅವ್ರಿಗೆ ಸಾಕಷ್ಟು ಕಮಿಟ್ಮೆಂಟ್ಗಳಿರುತ್ತೆ. ಅದರ ಜೊತೆಗೆ ಏನು ದಿನನಿತ್ಯ ದಿನಸಿ ವ್ಯಾಪಾರಗಳು ಸಹ ಏನು ಸಾಕಷ್ಟು ಬೆಲೆ ಏರಿಕೆ ಆಗಿರೋದ್ರಿಂದ ಈಗಾಗಲೇ ಅವರು ಸಾಕಷ್ಟು ಒಂದು ಏನು ಇದು ಸಮಸ್ಯೆಯಲ್ಲಿರುವಂಥದ್ದು. ಅದರ ಜೊತೆಗೆ ಸಿ ಎನ್ ಜಿ ತೊಂದರೆಯಿಂದ ದಿನಕ್ಕೆ ಏನವರು ಸಾಕಷ್ಟು ತೊಂದರೆ ಈಗ ಸಿಗಾಕೊಂಡಿರುವಂಥದ್ದು. ಅದರ ಜೊತೆಗೇನು ತಾವು ಈಗ ಕೆಲವೊಂದಷ್ಟು ದೃಶ್ಯಗಳಲ್ಲಿ ಗಮನಿಸ್ಬೋದು. 100ಕ್ಕೂ ಅಧಿಕ ಆಟೋಗಳು ಅವು ಅಂದರೆ ಸಂಜೆ 4 ಗಂಟೆಯಿಂದ 5 ಗಂಟೆಯಿಂದ ಏನು ಇಲ್ಲಿ ಕ್ಯೂ ಹಚ್ಚಿದ್ದಾರೆ. ಇನ್ನೂವರೆಗೂ ಸಹ ಅವರಿಗೆ ಸಿ ಎನ್ ಜಿ ಸಿಗ್ತಾ ಇಲ್ಲ. ಅದನ್ನು ಪೆಟ್ರೋಲ್ ಬಂಕ್ನವರು ಸ್ಪಂದನೆ ಮಾಡಿಕೊಂಡು ಎಲ್ಲ ಆಟೋ ಡ್ರೈವರ್ಗಳಿಗೆ ಏನು ಮಾಹಿತಿಯನ್ನು ನೀಡಿ ಅವರೇ ಸ್ವಯಂ ಪ್ರೇರಣೆಯಿಂದ ಏನು ಸಿ ಎನ್ ಜಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲೇನು ಆಟೋ ಡ್ರೈವರ್ಸ್ ಇದ್ದಾರೆ. ಸೊ ಅವ್ರನ್ನ ನನಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಸಿ ಎನ್ ಜಿ ಸಮಸ್ಯೆ ಆಗ್ತಿರುವಂಥದ್ದು ಸರ್, ಯಾವ ರೀತಿ ಸಮಸ್ಯೆ ಆಗ್ತಾಯಿದೆ ತಮಗೆ? ಯಾವ ರೀತಿ ಅಂತಂದರೆ ಸಿ ಎನ್ ಜಿ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಈಗ ಒಂದಿನ ಈಗ ನಿನ್ನೆ ಸಿಕ್ಕಿದ್ದಿಲ್ಲ, ಮೊನ್ನೆ ಸಿಕ್ಕಿತ್ತು. ಇವತ್ತು ಬಂದಿದೆ. 7 ಗಂಟೆಯಿಂದ ಕಾಯ್ತಾ ಇದ್ದೀವಿ ಇಲ್ಲಿದ್ದ. ಈಗ 12:30 ಆಗಿದೆ. ಇನ್ನೂ ಅರ್ಧ ಗಂಟೆ ಬೇಕು ನಾವು ಹೋಗೋಕ್ಕೆ. ಫಸ್ಟ್ನೇದು ಲೋನ್ ಕಟ್ಟಬೇಕು, ಗಾಡಿದು ಮನೆ ನೋಡ್ಕೋಬೇಕು. ಅದಾದಮೇಲೆ ಮನೆ ನೋಡ್ಕೋಬೇಕು, ಮಕ್ಕಳದು ಕಂತು ನೋಡ್ಕೋಬೇಕು. ಮಕ್ಕಳು ನಿಜಕ್ಕೂ ಆಟೋ ಡ್ರೈವರ್ ಸರ್ ನಮ್ಮ ಜೊತೆ ಮಾತಾಡೋದನ್ನ ಬಿಟ್ಟು ಅವರು ಕ್ಯೂ ಅಲ್ಲಿ ನಿಲ್ಲುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಇನ್ನೊಂದಷ್ಟು ಜನ ಯುವಕರಿದೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಬ್ರದರ್, ಯಾವ ರೀತಿ ಸಿ ಎನ್ ಜಿ ಸಮಸ್ಯೆ ಆಗ್ತಾ ಇದೆ ತಮಗೆಲ್ಲ? ಸರ್, ನಮಗೆ ದುರ್ಗದಿಂದ ಬ್ಲಾಸ್ಟ್ ಆಗಿದೆ, ಹಂಗಾಗಿ ನಮಗೆ ತೊಂದರೆ ಆಗ್ತಿದೆ. ಕೆಲವು 9ನೇ ತಾರೀಕಿಂದ ಇಲ್ಲಿ ಮಟನೂ ತುಂಬ ತೊಂದರೆ ಆಗಿದೆ. ಹಂಗಾಗಿ ರಾತ್ರಿ 2-3 ಗಂಟೆ ಮಟ ತುಂಬಿಸ್ಕೊಂಡು ಹೋಗ್ತಾ ಇದ್ದೇವೆ. ಸಂಜೆ 4 ಗಂಟೆಗೆ ಬಂದು ನಿಂತ್ಕೊಂಡೆವು. ಇನ್ನೂ ನಮ್ಮ ಗಾಡಿ ನಾವು ತುಂಬಿಸ್ಕೊಂಡಿಲ್ಲ. ಹಂಗಾಗಿ ನಮ್ಗೆ ಭಾಳ ಸಮಸ್ಯೆ ಇದೆ. ದುರ್ಗದಿಂದ ಎಷ್ಟು ಗಡ ಆಗುತ್ತೆ ಅಷ್ಟು ಗಡ ಬಂಕ್ ರೆಡಿ ಆಯ್ತಂದ್ರೆ ನಮಗೆ ಒಳ್ಳೇದಾಗುತ್ತೆ ಸರ್. ಅದಕ್ಕೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಏನಾದರೂ ಮನವಿ ಮಾಡಿದ್ರೆ ಅವ್ರು ಏನಾದರೂ ಹೇಳಿದ್ರೆ ಹೇಗೆ ಅಂತ? ಸರ್, ಅವರು ಹೇಳ್ಯಾರ, ಅವರು ಆಗುತ್ತೆ ಅಂತ 3-4 ದಿನದೊಳಗೆ. ಅದ್ರೊಳಗೆ ಆಯ್ತು ಅಂದರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಹಂಗಾಗೈತಲ್ಲ, ಭಾಳ ಸಮಸ್ಯೆ ಆಗಿಬಿಟ್ಟೈತಿ. ಯಾಕಂದರೆ ಪೆಟ್ರೋಲಾಗ ನಮಗೆ ಆಗಲ್ಲ, ಗೇಟಲ್ಲ. ನಮಗೇನಿದ್ರೆ ಸಿ ಎನ್ ಜಿನೇ. ಪೆಟ್ರೋಲಿಗೆ ಅಂದಿರ್ತಲ್ಲ 266 ರೂಪಾಯಿ ಹಾಕ್ಸಿದ್ರೆ 150 ರೂಪಾಯಿ 160 ರೂಪಾಯಿ ಅಷ್ಟೇ ಉಳಿಯೋದು ನಮಗೆ. ಸಿ ಎನ್ ಜಿವರೆಗೂ ಉಳಿತೈತಿ 300-400 ರೂಪಾಯಿ. ಅದೇ ನಮ್ಮ ಮನೆ ಜೀವನ ನಡೀತೈತಿ ಸರ್. ಹಂಗಾಗಿ ಇನ್ನಷ್ಟು ಜನ ಆಟೋ ಡ್ರೈವರ್ಸ್ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಯಾವ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಸಿ ಎನ್ ಜಿಯಿಂದ? ತುಂಬ ಸಮಸ್ಯೆ ಇದೆ ಸರ್. 10 ದಿವಸದಿಂದ ಸಿ ಎನ್ ಜಿ ಸಿಗ್ತಾ ಇಲ್ಲ. ಹಿಂಗೆ ನೋಡಿ, ನೈಟ್ 12 ಗಂಟೆಗೆ ಲೋಡ್ ಬಂದರೆ ನಾವು ಮನೆಗೆ ಹೋಗೋದು 3 ಗಂಟೆ ಆಗ್ತದೆ. ಹಂಗೆ ಭಾಳ ಸಮಸ್ಯೆ ಆಗ್ತಾಯಿದೆ. ಲೋಡ್ ಸರಿಯಾಗಿ ಬರ್ತಾ ಇಲ್ಲ, ತುಂಬ ಸಮಸ್ಯೆ ಆಗ್ತಾಯಿದೆ. ಮತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ತಾವೆಲ್ಲ ಫೀಲ್ಡ್ಗೆ ಹೋಗ್ಬೇಕು? ಮತ್ತು 8-9 ಗಂಟೆಯಿಂದ ನಾವು ಲೈನಿಗೆ ಬರಬೇಕು. ನಿದ್ದೆ ಸರಿಯಾಗಿ ಆಗಲ್ಲ. ಹಂಗಾಗಿ ತುಂಬ ಸಮಸ್ಯೆ ಆಗ್ತಾಯಿದೆ. ಕರೆಕ್ಟಾಗಿ ಸಿ ಎನ್ ಜಿ ಬಂದರೆ ನಾವು ಚೆನ್ನಾಗಿ ದುಡಿಮೆ ಮಾಡ್ತೀವಿ. ಮನೆಗೆ ಒಂದು 4 ಕಾಸು ಒಯ್ಬೋದು. ಹಂಗಾಗುತ್ತೆ ಸರ್. ಈಗ ನಿಮ್ಗೆ ಸಾಕಷ್ಟು ಕಮಿಟ್ಮೆಂಟ್ ಇರ್ತಂದರೆ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ಮನೆ ಸಂತೆಯಲ್ಲಿರ್ಬೋದು, ಬಾಡಿಗೆ ಗಿಡಿಗೆ ಎಲ್ಲ. ಸರ್, ಯಾವ ರೀತಿ ನಿಭಾಯಿಸ್ತಾರೆ? ಇದು ಯಾಕಂದರೆ ಏಪ್ರಿಲ್ 9 ಇವತ್ತಿಗೆ 10 ದಿನ ಆಯ್ತು ಸರ್. ಈಗ ಯಾವ ರೀತಿ ಇದೆ ಸರ್ ಮನೆ ಪರಿಸ್ಥಿತಿ ಎಲ್ಲ? ತುಂಬ ಕಠಿಣ ಪರಿಸ್ಥಿತಿನೇ ಇದೆ. ಯಾಕಂದರೆ ನೈಟ್ ಎಲ್ಲ ದುಡ್ದು ಬಂದು ನೋಡ್ಕೋಬೇಕು ಮಕ್ಕಳಿಗೆ, ಹೆಂಡ್ರ ಮಕ್ಕಳಿಗೆಲ್ಲ. ಅಪ್ಪ ಅಮ್ಮರು ಇರ್ತಾರೆ. ಹಂಗಾಗಿ ನಮಗೆ ಭಾಳ ಸಮಸ್ಯೆ ಆಗುತ್ತೆ ಸರ್. ಹಂಗಾಗಿ
ಇವಾಗ ಏನು ಎಷ್ಟು ಗಡ ಆಗುತ್ತೆ ಅಷ್ಟು ಒಳಗೆ ನಮಗೆಲ್ಲ ಬಗೆಹರಿಸ್ಕೊಟ್ರೆ ಐತಲ್ಲ ನಮಗೂ ಒಳ್ಳೆ ಸರ್. ನಾವು ಯಾಕಂದ್ರೆ ಮನೆಗೆ ಹೋಗಿ ಸೇರ್ಕೋಬೇಕು, ಯಾಕಂದ್ರೆ ನಮಗಿಂತ ದೊಡ್ಡವ್ರು ಕಾಯ್ಕೊಂತ ಇರ್ತಾರೆ ಮಕ್ಕಳು ಎಲ್ಲಿ ಹೋಗ್ಯಾರ ಎಲ್ಲಿಲ್ಲ ಅಂತಂತ, ಏನು ಸಮಸ್ಯೆ ಇದ್ದಾರೆ ಏನಂತ ಅವ್ರಿಗೆ ಗೊತ್ತಿರಲ್ಲ. ನಮಗೆ ಯಾಕಂದ್ರೆ ಡ್ರೈವರಿಗರಿಗೆ ಎಲ್ಲ ಗೊತ್ತಿರುತ್ತೆ ಸರ್. ಹಂಗಾಗಿ ಈಗ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳು ಏನು ಮನವಿ ಮಾಡ್ಕೊತೀರ ನೀವು? ಮತ್ತು ಸರ್ ಇನ್ನೂ ಒಂದು 2-3 ಬಂಕ್ ಆಗಬೇಕು ದಾವಣಗೆರೆ ಸಿಟಿಗೆ. ಯಾಕಂದ್ರೆ ಆಟೋಗಳು ಸಿಕ್ಕಾಪಟ್ಟೆ ಬರ್ತಾ ಇದ್ದಾವೆ. ಆಮೇಲೆ ಗಾಡಿಗಳು ಓಮಿನಿಯರೆಲ್ಲ CNG ಫಿಟ್ ಮಾಡ್ತಾಯಿದ್ದಾರೆ. ಓಮಿನಿಯರು, ಕಾರು, ಬೈಕು ಸಹ ಬಿಟ್ಟಿದ್ದಾರೆ 2 kg 3 kgದು. ಹಾಗಾಗಿ ಬಂಕ್ಗಳು ಇನ್ನೊಂದು 2-3 ಬಂಕ್ ಆಗಬೇಕು. ಹಂಗಾದರೆ ಅನುಕೂಲ ಆಗ್ತದೆ ಎಲ್ಲ ಆಟೋದವ್ರಿಗೂ, CNG ಫಿಟ್ ಮಾಡಿರೋರಿಗೆಲ್ಲರಿಗೂ. ಈಗ ಪ್ರತಿದಿನ ಎಷ್ಟು ಅವರ್ ಪಾಳೆ ಹಚ್ತಿದ್ದಾರೆ ನೀವು ಈಗ CNG ಬಂಕ್ ಮುಂದೆ? 4 ರಿಂದ 5 ಅವರ್ ಆಗುತ್ತೆ. 4 ರಿಂದ 5 ಅವರ್ ನೀವು ಇಲ್ಲಿ ಪಾಳೆ ಹಚ್ಕೊಂಡು ಹೋಗಿ ಆಮೇಲೆ ದುಡಿಮೆ ಯಾವಾಗ ಮಾಡ್ತೀರಾ? ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡ್ತಾರೆ ಹೇಗೆ ಅಂತ? ತುಂಬ ಕಷ್ಟ ಆಯ್ತು ಸರ್, ತುಂಬ ಕಷ್ಟ ಆಗ್ತದೆ. ಭಾಳ ಬರೀ ಇಲ್ಲೇ ವೆಯ್ಟ್ ಮಾಡೋದು ಇಲ್ಲೇ ಭಾಳ ಆಗುತ್ತೆ ನಮ್ದು. ಅರ್ಧ ದಿವಸ ಇಲ್ಲೇ ಹೋಗ್ಬಿಡುತ್ತೆ ನಮಗೆ, ಬಾಡಿಗೆ ಮಾಡೋಕ್ಕೆ ಟೈಮ್ ಸಿಗಲ್ಲ ಆವಾಗ. 6 ಗಂಟೆ ಬಂದರೆ ನೋಡಿರಿ, ರಾತ್ರಿ 12:30 ಈಗ. ಇನ್ನೂ ಇಲ್ಲೇ ಇದ್ದೀವಿ, ಇನ್ನೂ 1 ಗಂಟೆ ಬೇಕು ಇನ್ನು ಲೈನ್ ಹಾಕ್ಸ್ಕೊಂಡು ಹೋಗೋಕೆ ನಾವು. ಬೆಳಗ್ಗೆ ಏನು ಇದಿಷ್ಟು ದಾವಣಗೆರೆಯಲ್ಲಿರುವಂಥ CNGಯನ್ನೇ ನೆಚ್ಕೊಂಡು ನಡೆಸ್ತಿರುವಂಥ ಆಟೋ ಡ್ರೈವರ್ಗಳ ಮಾತಾಗಿತ್ತು. ನಿಜಕ್ಕೂ ಏನು ಆಟೋ ಡ್ರೈವರ್ಗಳಂದರೆ ಅವ್ರು ಯಾರು ಶ್ರೀಮಂತರಲ್ಲ, ಅವರು ಸಾಮಾನ್ಯ ಕುಟುಂಬದಿಂದ ಬಂದಿರುವಂಥದ್ದು, ಕಷ್ಟದಿಂದ ಜೀವನ ನಡೆಸುವಂಥ ಶ್ರಮಜೀವಿಗಳು ಈ ಆಟೋ ಡ್ರೈವರ್ಗಳು. ಸೊ ಅವರ ಒಂದು ಕಷ್ಟಕ್ಕೆ ಅಂದರೆ ಈ CNG ಆಗಿರುವಂಥ ಸಮಸ್ಯೆ ಸುಮಾರು 10 ದಿನಗಳಾಯಿತು ಅವರು ಕಷ್ಟದಲ್ಲಿ ಸಿಲುಕಿರುವಂಥದ್ದು, ಈ ಸಮಸ್ಯೆಯಲ್ಲಿ ಸಿಲುಕಿರುವಂಥದ್ದು. ಏನು ಯಾವ ಅಧಿಕಾರಿ ಆಗಲಿ, ಯಾವ ಜನಪ್ರತಿನಿಧಿಗಳಾಗಲಿ ಸಮರ್ಪಕವಾದ ಸ್ಪಂದನೆಯನ್ನು ಮಾಡ್ತಿಲ್ಲ. ಆದಷ್ಟು ಬೇಗ ಏನು ಈ ನಮ್ಮ ಆಟೋ ಡ್ರೈವರ್ಗಳ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು, ಅವರ ಬಡ ಕುಟುಂಬಗಳಿಗೆ ಆಸರೆ ಆಗಬೇಕು. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅನ್ನೋದು ಏನು ನಮ್ಮ ರಿಪಬ್ಲಿಕ್ ಕನ್ನಡದ ಕಳಕಳಿ ಆಗಿರುವಂಥದ್ದು. ಒಟ್ಟಾರೆಯಾಗಿ ಏನು ಕಳೆದ 2-3 ದಿನದಲ್ಲಿ ಈ ಸಮಸ್ಯೆ ಬಗೆಹರದೇ ಇದ್ದರೆ ನಿಜಕ್ಕೂ ಏನು ಈ ಆಟೋ ಡ್ರೈವರ್ಗಳ ಕುಟುಂಬ ಸ್ಥಿತಿ ಮತ್ತು ಅವರ ಸ್ಥಿತಿಗಳು ಇನ್ನಷ್ಟು ಅಧೋಗತಿಗೆ ಹೋಗುವಂಥ ಸಾಧ್ಯತೆಗಳು ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಹಿಡಿಗರ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಏನು ಕಳೆದ ಏಪ್ರಿಲ್ 9ರಿಂದ ಅಕ್ಷರಶಃ ದಾವಣಗೆರೆಯಲ್ಲಿರುವಂಥ CNGಯನ್ನೇ ನಂಬಿಕೊಂಡಿರುವಂಥ ಸಾವಿರಾರು ಆಟೋ ಡ್ರೈವರ್ಗಳು ಅಕ್ಷರಶಃ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಈಗ ನಾವು ಮಧ್ಯರಾತ್ರಿ 12 ಗಂಟೆ ಆಗಿದೆ. ಈಗ ಏನು CNG ಬಂಕ್ನಲ್ಲಿದೆ, ನಿಮಗೆ ದೃಷ್ಟಿಯಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಏನು ದಾವಣಗೆರೆ ಹದಡಿ ರಸ್ತೆಯಲ್ಲಿರುವಂತಹ CNG ಬಂಕ್ನಲ್ಲಿ ನಾವೀಗ ಇರುವಂಥದ್ದು. ಕಳೆದ ಏಪ್ರಿಲ್ 9ರಂದು ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂಥ ಏನು ಅಲ್ಲಿರುವಂತಹ ಗುಡ್ಡದ ರಂಗವನಹಳ್ಳಿಯ ಮಹಾನಗರ ಗ್ಯಾಸ್ ಕಂಪನಿಯ CNG ವಿತರಣಾ ಕೇಂದ್ರದಲ್ಲಿ ಏನು ಟ್ಯಾಂಕರ್ ಬುಲೆಟ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಏನು ಕಳೆದ 10 ದಿನದಿಂದ ದಾವಣಗೆರೆಯ CNG ಆಟೋ ಏನು ಚಾಲಕರಿಗೆ ಮತ್ತು ಮಾಲೀಕರಿಗೆ ಸಾಕಷ್ಟು ಒಂದು ಏನು ಸಂಕಷ್ಟ ಎದುರಾಗಿರುವಂಥದ್ದು. ಏನು CNGಯ ಕೊರತೆ ಹಿನ್ನೆಲೆಯಲ್ಲಿ ಅದನ್ನೇ ನಂಬಿಕೊಂಡೇನು ಆಟೋ ನಡೆಸಿರುವಂಥವರಿಗೆ ಸಾಕಷ್ಟು ತೊಂದರೆ ಆಗಿದೆ. ಅಂದರೆ ಕಡಿಮೆ ಒಂದು ದರದಲ್ಲಿ ಏನು ಅವರ ದುಡಿಮೆನ ಸಾಗಿಸಿಕೊಂಡು ಹೋಗುವಂತಹ CNGಯನ್ನೇ ನಂಬಿಕೊಂಡಿರ್ತಾರೆ. ಸೊ ಇಲ್ಲಿರುವಂಥ ಸುಮಾರು ಸಾವಿರಾರು ಆಟೋಗಳು ಈಗ ಅಕ್ಷರಶಃ ಏನು ಸಮಸ್ಯೆಗೆ ಸಿಲುಕಿಕೊಂಡಿದ್ದಾರೆ. ಇಲ್ಲಿ CNG ಕೊರತೆ ಸಾಕಷ್ಟು ಉಂಟಾಗಿದೆ. ಸಂಬಂಧಪಟ್ಟಂಥ ಯಾವ ಅಧಿಕಾರಿಗಳು ಸಹ ಏನು ಸರಿಯಾದ ಸ್ಪಂದನೆ ಮಾಡ್ತಾ ಇಲ್ಲ. ಕಳೆದ 10 ದಿನ ಅಂದರೆ ಅಹೋರಾತ್ರಿ ಇವರು CNG ತುಂಬಿಸೋಕ್ಕೆ ಕ್ಯೂ ನಿಲ್ಲಬೇಕು ಅಂದರೆ CNGನ ಹಾಕದೆ ಹೊರತು ಅವರ ಆಟೋ ಓಡಲ್ಲ. ಅದರಲ್ಲಿ ಈಗ ಸರ್ಕಾರದ ಶಕ್ತಿ ಯೋಜನೆಯಿಂದ ಮೊದಲೇ ಈಗ ಏನು ಆಟೋ ಡ್ರೈವರ್ಗಳು ಸಾಕಷ್ಟು ಕುಗ್ಗಿ ಹೋಗಿರುವಂಥದ್ದು. ಅದರ ಜೊತೆಗೆ ಏನು ಈ CNG ಕೊರತೆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಬೆಳಗಿನ ಜಾವ ಇವರು ಆಟೋ ಓಡಿಸ್ಬೇಕಂದ್ರೆ CNG ಬೇಕು. CNG ಅಂದರೆ ಪೆಟ್ರೋಲ್ ಹಾಕ್ಕೊಂಡು ಓಡಿಸುವಂಥ ಸಾಮರ್ಥ್ಯ ಇನ್ನು ಸಾಕಷ್ಟು ಜನಕ್ಕೆ. ಯಾಕಂದರೆ ಈಗಾಗಲೇ ಅವರು ಆಟೋವನ್ನು ಸಾಕಷ್ಟು ಕಂತುಗಳ ಮೂಲಕ ಅಥವಾ ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿ ತೆಗೆದುಕೊಂಡಿರ್ತಾರೆ. ಅವರಿಗೆ ಸಾಕಷ್ಟು ಕಮಿಟ್ಮೆಂಟ್ಗಳಿರುತ್ತೆ. ಅದರ ಜೊತೆಗೆ ಏನು ಪ್ರತಿ ದಿನನಿತ್ಯ ದಿನಸಿ ವ್ಯಾಪಾರಗಳು ಸಹ ಏನು ಸಾಕಷ್ಟು ಬೆಲೆ ಏರಿಕೆ ಆಗಿರೋದ್ರಿಂದ ಈಗಾಗಲೇ ಅವರು ಸಾಕಷ್ಟು ಒಂದು ಏನು ಇದು ಸಮಸ್ಯೆಯಲ್ಲಿರುವಂಥದ್ದು. ಅದರ ಜೊತೆಗೆ CNG ತೊಂದರೆಯಿಂದ ದಿನಕ್ಕೆ ಅವರು ಸಾಕಷ್ಟು ತೊಂದರೆ ಈಗ ಸಿಗಾಕೊಂಡಿರುವಂಥದ್ದು. ಅದರ ಜೊತೆಗೇನು ತಾವು ಈಗ ಕೆಲವೊಂದಷ್ಟು ದೃಶ್ಯಗಳಲ್ಲಿ ಗಮನಿಸ್ಬೋದು. 100ಕ್ಕೂ ಅಧಿಕ ಆಟೋಗಳು ಅವು ಅಂದರೆ ಸಂಜೆ 4 ಗಂಟೆಯಿಂದ 5 ಗಂಟೆಯಿಂದ ಏನು ಇಲ್ಲಿ ಕ್ಯೂ ಹಚ್ಚಿದ್ದಾರೆ. ಇನ್ನೂವರೆಗೂ ಸಹ ಅವರಿಗೆ CNG ಸಿಗ್ತಾ ಇಲ್ಲ. ಅದನ್ನು ಪೆಟ್ರೋಲ್ ಬಂಕ್ನವರು ಸ್ಪಂದನೆ ಮಾಡಿಕೊಂಡು ಎಲ್ಲ ಆಟೋ ಡ್ರೈವರ್ಗಳಿಗೆ ಏನು ಮಾಹಿತಿಯನ್ನು ನೀಡಿ ಅವರೇ ಸ್ವಯಂ ಪ್ರೇರಣೆಯಿಂದ ಏನು CNGಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲೇನು ಆಟೋ ಡ್ರೈವರ್ಸ್ ಇದ್ದಾರೆ. ಸೊ ಅವ್ರನ್ನ ನನಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ CNG ಸಮಸ್ಯೆ ಆಗ್ತಿರುವಂಥದ್ದು ಸರ್, ಯಾವ ರೀತಿ ಸಮಸ್ಯೆ ಆಗ್ತಾಯಿದೆ ತಮಗೆ? ಯಾವ ರೀತಿ ಅಂತಂದರೆ CNG ಕರೆಕ್ಟಾಗಿ ಸಿಗ್ತಾ ಇಲ್ಲ. ಈಗ ಒಂದಿನ ಈಗ ನಿನ್ನೆ ಸಿಕ್ಕಿದ್ದಿಲ್ಲ, ಮೊನ್ನೆ ಸಿಕ್ಕಿತ್ತು, ಇವತ್ತು ಬಂದಿದೆ. 7 ಗಂಟೆಯಿಂದ ಕಾಯ್ತಾ ಇದ್ದೀವಿ ಇಲ್ಲಿದ್ದ. ಈಗ 12:30 ಆಗಿದೆ. ಇನ್ನೂ ಅರ್ಧ ಗಂಟೆ ಬೇಕು ನಾವು ಹೋಗೋಕ್ಕೆ. ಫಸ್ಟ್ನೇದು ಲೋನ್ ಕಟ್ಟಬೇಕು, ಗಾಡಿದು ಮನೆ ನೋಡ್ಕೋಬೇಕು. ಅದಾದಮೇಲೆ ಮನೆ ನೋಡ್ಕೋಬೇಕು.
ಮಕ್ಕಳದು ಕಂತು ನೋಡ್ಕೋಬೇಕು. ಮಕ್ಕಳು ಆಟೋ ನಿಜಕ್ಕೂ ಆಟೋ ಡ್ರೈವರ್ ಸರ್ ನಮ್ಮ ಜೊತೆ ಮಾತಾಡೋದನ್ನ ಬಿಟ್ಟರೆ ಅವರು ಕ್ಯೂ ಅಲ್ಲಿ ನಿಲ್ಲುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಇನ್ನೊಂದಷ್ಟು ಜನ ಯುವಕರಿದೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಬ್ರದರ್, ಯಾವ ರೀತಿ CNG ಸಮಸ್ಯೆ ಆಗ್ತಾ ಇದೆ ತಮಗೆಲ್ಲ? ಸರ್ ನಮಗೆ ದುರ್ಗದಿಂದ ಬ್ಲಾಸ್ಟ್ ಆಗಿದೆ, ಹಂಗಾಗಿ ನಮಗೆ ತೊಂದರೆ ಆಗ್ತಿದೆ. ಕೆಲವು 9ನೇ ತಾರೀಕಿಂದ ಇಲ್ಲಿ ಮಟನೂ ತುಂಬ ತೊಂದರೆ ಆಗಿದೆ. ಹಂಗಾಗಿ ರಾತ್ರಿ 2-3 ಗಂಟೆ ಮಟ ತುಂಬಿಸ್ಕೊಂಡು ಹೋಗ್ತಾ ಇದ್ದೇವೆ. ಬಂದು ಸಂಜೆ 4 ಗಂಟೆಗೆ ಬಂದು ನಿಂತ್ಕೊಂಡೆವು, ಇನ್ನೂ ನಮ್ಮ ಗಾಡಿ ನಾವು ತುಂಬಿಸ್ಕೊಂಡಿಲ್ಲ. ಹಂಗಾಗಿ ನಮ್ಗೆ ಭಾಳ ಸಮಸ್ಯೆ ಇದೆ. ದುರ್ಗದಿಂದ ಎಷ್ಟು ಗಡ ಆಗುತ್ತೆ ಅಷ್ಟು ಗಡ ಬಂಕ್ ರೆಡಿ ಆಯ್ತು ನಮಗೆ ಒಳ್ಳೇದಾಗುತ್ತೆ ಸರ್. ಅದಕ್ಕೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಏನಾದರೂ ಮನವಿ ಮಾಡಿದ್ರೆ ಅವ್ರು ಏನಾದರೂ ಹೇಳಿದ್ರೆ ಹೇಗೆ ಅಂತ? ಸರ್ ಅವರು ಹೇಳ್ಯಾರ, ಅವರು ಆಗುತ್ತೆ ಅಂತ 3-4 ದಿನದೊಳಗೆ. ಅದ್ರೊಳಗೆ ಆಯ್ತು ಅಂದರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಹಂಗಾಗೈತಲ್ಲ ಭಾಳ ಸಮಸ್ಯೆ ಆಗಿಬಿಟ್ಟೈತಿ. ಯಾಕಂದರೆ ಪೆಟ್ರೋಲಾಗ ನಮಗೆ ಆಗಲ್ಲ, ಗೇಟಲ್ಲ. ನಮಗೇನಿದ್ರೆ CNGನೇ. ಪೆಟ್ರೋಲಿಗೆ ಅಂದಿರ್ತಲ್ಲ 266 ರೂಪಾಯಿ ಹಾಕ್ಸಿದ್ರೆ 150 ರೂಪಾಯಿ 160 ರೂಪಾಯಿ ಅಷ್ಟೇ ಉಳಿಯೋದು ನಮಗೆ. CNGವರೆಗೂ ಉಳಿತೈತಿ 300-400 ರೂಪಾಯಿ. ಅದೇ ನಮ್ಮ ಮನೆ ಜೀವನ ನಡೀತೈತಿ ಸರ್. ಹಂಗಾಗಿ ಇನ್ನಷ್ಟು ಜನ ಆಟೋ ಡ್ರೈವರ್ಸ್ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಯಾವ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ CNGಯಿಂದ? ತುಂಬ ಸಮಸ್ಯೆ ಇದೆ ಸರ್. ಒಂದು 10 ದಿವಸದಿಂದ CNG ಸಿಗ್ತಾ ಇಲ್ಲ. ಹಿಂಗೆ ನೋಡಿ, ನೈಟ್ 12 ಗಂಟೆಗೆ ಲೋಡ್ ಬಂದರೆ ನಾವು ಮನೆಗೆ ಹೋಗೋದು 3 ಗಂಟೆ ಆಗ್ತದೆ. ಹಂಗೆ ಭಾಳ ಸಮಸ್ಯೆ ಆಗ್ತಾಯಿದೆ. ಲೋಡ್ ಸರಿಯಾಗಿ ಬರ್ತಾ ಇಲ್ಲ, ತುಂಬ ಸಮಸ್ಯೆ ಆಗ್ತಾಯಿದೆ. ಮತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ತಾವೆಲ್ಲ ಫೀಲ್ಡ್ಗೆ ಹೋಗ್ಬೇಕು? ಮತ್ತೆ 8-9 ಗಂಟೆಯಿಂದ ನಾವು ಲೈನಿಗೆ ಬರಬೇಕು. ನಿದ್ದೆ ಸರಿಯಾಗಿ ಆಗಲ್ಲ, ಹಂಗಾಗಿ ತುಂಬ ಸಮಸ್ಯೆ ಆಗ್ತಾಯಿದೆ. ಕರೆಕ್ಟಾಗಿ CNG ಬಂದರೆ ನಾವು ಚೆನ್ನಾಗಿ ದುಡಿಮೆ ಮಾಡ್ತೀವಿ, ಮನೆಗೆ ಒಂದು 4 ಕಾಸು ಒಯ್ಬೋದು. ಹಂಗಾಗುತ್ತೆ ಸರ್. ಈಗ ನಿಮ್ಗೆ ಸಾಕಷ್ಟು ಕಮಿಟ್ಮೆಂಟ್ ಇರ್ತಂದರೆ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ಮನೆ ಸಂತೆಯಲ್ಲಿರ್ಬೋದು, ಬಾಡಿಗೆ ಗಿಡಿಗೆ ಎಲ್ಲ. ಸರ್, ಯಾವ ರೀತಿ ನಿಭಾಯಿಸ್ತಾರೆ? ಇದು ಯಾಕಂದರೆ ಏಪ್ರಿಲ್ 9 ಇವತ್ತಿಗೆ 10 ದಿನ ಆಯ್ತು ಸರ್. ಈಗ ಯಾವ ರೀತಿ ಇದೆ ಸರ್ ಮನೆ ಪರಿಸ್ಥಿತಿ ಎಲ್ಲ? ತುಂಬ ಕಠಿಣ ಪರಿಸ್ಥಿತಿನೇ ಇದೆ. ಯಾಕಂದರೆ ನೈಟ್ ಎಲ್ಲ ದುಡ್ದು ಬಂದು ನೋಡ್ಕೋಬೇಕು ಮಕ್ಕಳಿಗೆ, ಹೆಂಡ್ರ ಮಕ್ಕಳಿಗೆಲ್ಲ. ಅಪ್ಪ ಅಮ್ಮರು ಇರ್ತಾರೆ, ಹಂಗಾಗಿ ನಮಗೆ ಭಾಳ ಸಮಸ್ಯೆ ಆಗುತ್ತೆ ಸರ್. ಹಂಗಾಗಿ ಇವಾಗ ಏನು ಎಷ್ಟು ಗಡ ಆಗುತ್ತೆ ಅಷ್ಟು ಒಳಗೆ ನಮಗೆಲ್ಲ ಬಗೆಹರಿಸ್ಕೊಟ್ರೈತಲ್ಲ ನಮಗೂ ಒಳ್ಳೇದು ಸರ್. ನಾವು ಯಾಕಂದ್ರೆ ಮನೆಗೆ ಹೋಗಿ ಸೇರ್ಕೋಬೇಕು. ಯಾಕಂದ್ರೆ ನಮಗಿಂತ ದೊಡ್ಡವ್ರು ಕಾಯ್ಕೊಂತ ಇರ್ತಾರೆ, ಮಕ್ಕಳು ಎಲ್ಲಿ ಹೋಗ್ಯಾರ ಎಲ್ಲಿಲ್ಲ ಅಂತಂತ, ಏನು ಸಮಸ್ಯೆ ಇದ್ದಾರೆ ಏನಂತ ಅವ್ರಿಗೆ ಗೊತ್ತಿರಲ್ಲ. ನಮಗೆ ಯಾಕಂದರೆ ಡ್ರೈವರಿಗರಿಗೆ ಎಲ್ಲ ಗೊತ್ತಿರುತ್ತೆ ಸರ್. ಹಂಗಾಗಿ ಈಗ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳು ಏನು ಮನವಿ ಮಾಡ್ಕೊತಾರೆ ನೀವು? ಮತ್ತು ಸರ್, ಇನ್ನೂ ಒಂದು 2-3 ಬಂಕ್ ಆಗಬೇಕು ದಾವಣಗೆರೆ ಸಿಟಿಗೆ. ಯಾಕಂದ್ರೆ ಆಟೋಗಳು ಸಿಕ್ಕಾಪಟ್ಟೆ ಬರ್ತಾ ಇದ್ದಾವೆ. ಆಮೇಲೆ ಗಾಡಿಗಳು ಓಮಿನಿಯರೆಲ್ಲ CNG ಫಿಟ್ ಮಾಡ್ತಾಯಿದ್ದಾರೆ. ಓಮಿನಿಯರು, ಕಾರು, ಬೈಕು ಸಹ ಬಿಟ್ಟಿದ್ದಾರೆ 2 kg 3 kgದು. ಹಾಗಾಗಿ ಬಂಕ್ಗಳು ಇನ್ನೊಂದು 2-3 ಬಂಕ್ ಆಗಬೇಕು. ಆದರೆ ಅನುಕೂಲ ಆಗ್ತದೆ ಎಲ್ಲ ಆಟೋದವ್ರಿಗೂ, CNG ಫಿಟ್ ಮಾಡಿರೋರಿಗೆಲ್ಲರಿಗೂ. ಪ್ರತಿದಿನ ಎಷ್ಟು ಅವರ್ ಪಾಳೆ ಹಚ್ತಿದ್ದಾರೆ ನೀವು ಈಗ CNG ಬಂಕ್ ಮುಂದೆ? 4ರಿಂದ 5 ಅವರ್ ಆಗುತ್ತೆ. 4ರಿಂದ 5 ಅವರ್ ನೀವು ಇಲ್ಲಿ ಪಾಳೆ ಹಚ್ಕೊಂಡು ಹೋಗಿ ಆಮೇಲೆ ದುಡಿಮೆ ಯಾವಾಗ ಮಾಡ್ತೀರಾ? ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡ್ತಾರೆ ಹೇಗೆ ಅಂತ? ತುಂಬ ಕಷ್ಟ ಆಯ್ತು ಸರ್. ತುಂಬ ಕಷ್ಟ ಆಗ್ತದೆ. ಭಾಳ ಬರೀ ಇಲ್ಲೇ ವೆಯ್ಟ್ ಮಾಡೋದು ಇಲ್ಲೇ ಭಾಳ ಆಗುತ್ತೆ ನಮ್ದು. ಅರ್ಧ ದಿವಸ ಇಲ್ಲೇ ಹೋಗ್ಬಿಡುತ್ತೆ, ನಮಗೆ ಬಾಡಿಗೆ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಆವಾಗ. 6 ಗಂಟೆ ಬಂದ್ರೆ ನೋಡಿರಿ, ರಾತ್ರಿ 12:30 ಈಗ. ಇನ್ನೂ ಇಲ್ಲೇ ಇದ್ದೀವಿ, ಇನ್ನೂ 1 ಗಂಟೆ ಬೇಕು ಇನ್ನು ಲೈನ್ ಹಾಕ್ಸ್ಕೊಂಡು ಹೋಗೋಕೆ ನಾವು. ಬೆಳಗ್ಗೆ ಏನು ಇದಿಷ್ಟು ದಾವಣಗೆರೆಯಲ್ಲಿರುವಂಥ CNGಯನ್ನೇ ನೆಚ್ಕೊಂಡು ನಡೆಸ್ತಿರುವಂಥ ಆಟೋ ಡ್ರೈವರ್ಗಳ ಮಾತಾಗಿತ್ತು. ನಿಜಕ್ಕೂ ಏನು ಆಟೋ ಡ್ರೈವರ್ಗಳಂದ್ರೆ ಅವ್ರು ಯಾರು ಶ್ರೀಮಂತರಲ್ಲ, ಅವರು ಸಾಮಾನ್ಯ ಕುಟುಂಬದಿಂದ ಬಂದಿರುವಂಥದ್ದು, ಕಷ್ಟದಿಂದ ಜೀವನ ನಡೆಸುವಂಥ ಶ್ರಮಜೀವಿಗಳು ಈ ಆಟೋ ಡ್ರೈವರ್ಗಳು. ಸೊ ಅವರ ಒಂದು ಕಷ್ಟಕ್ಕೆ ಅಂದರೆ ಈ CNG ಆಗಿರುವಂಥ ಸಮಸ್ಯೆ ಸುಮಾರು 10 ದಿನಗಳಾಯಿತು ಅವರು ಕಷ್ಟದಲ್ಲಿ ಸಿಲುಕಿರುವಂಥದ್ದು, ಈ ಸಮಸ್ಯೆಯಲ್ಲಿ ಸಿಲುಕಿರುವಂಥದ್ದು. ಏನು ಯಾವ ಅಧಿಕಾರಿ ಆಗಲಿ, ಯಾವ ಜನಪ್ರತಿನಿಧಿಗಳಾಗಲಿ ಸಮರ್ಪಕವಾದ ಸ್ಪಂದನೆಯನ್ನು ಮಾಡ್ತಿಲ್ಲ. ಆದಷ್ಟು ಬೇಗ ಏನು ಈ ನಮ್ಮ ಆಟೋ ಡ್ರೈವರ್ಗಳ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು, ಅವರ ಬಡ ಕುಟುಂಬಗಳಿಗೆ ಆಸರೆ ಆಗಬೇಕು. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅನ್ನೋದು ಏನು ನಮ್ಮ ರಿಪಬ್ಲಿಕ್ ಕನ್ನಡದ ಕಳಕಳಿ ಆಗಿರುವಂಥದ್ದು. ಒಟ್ಟಾರೆಯಾಗಿ ಏನು ಕಳೆದ 2-3 ದಿನದಲ್ಲಿ ಈ ಸಮಸ್ಯೆ ಬಗೆಹರದೇ ಇದ್ದರೆ ನಿಜಕ್ಕೂ ಏನು ಈ ಆಟೋ ಡ್ರೈವರ್ಗಳ ಕುಟುಂಬ ಸ್ಥಿತಿ ಮತ್ತು ಅವರ ಸ್ಥಿತಿಗಳು ಇನ್ನಷ್ಟು ಅಧೋಗತಿಗೆ ಹೋಗುವಂಥ ಸಾಧ್ಯತೆಗಳು ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಹಿಡಿಗರ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.